ನಾವು ಸಾಕಷ್ಟು ಗಮನ ಹರಿಸಬೇಕು. ಈ ಕಾರಣಕ್ಕಾಗಿ ಮಂಗಳೂರು ಕಥೋಲಿಕ್ ಶಿಕ್ಷಣ ಮಂಡಳಿ, ಫಾದರ್ ಆಸ್ಪತ್ರೆ, ಇಂಡಿಯಾನಾ ಕ್ಯಾನ್ಸರ್ ಸೊಸೈಟಿ, ಆರೋಗ್ಯ ಆಯೋಗ ಪುತ್ತೂರು ಇವರ ಜೊತೆಗೆ ಜುವೆಲ್ಸ್ ಗ್ರೂಪ್ ಇವರ ನೇತೃತ್ವದಲ್ಲಿ ಇಂದು ಕ್ಯಾನ್ಸರ್ ತಪಾಸಣೆ ಮತ್ತು ಅರಿವು ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಶಿಕ್ಷಣ ಮಂಡಳಿ ಮಂಗಳೂರು ಧರ್ಮ ಪ್ರಾಂತ್ಯ ಪ್ರಸ್ತುತಪಡಿಸುವ ಉಚಿತ ಕ್ಯಾನ್ಸರ್ ತಪಾಸಣೆ ಮತ್ತು ಮಾಹಿತಿ ಶಿಬಿರಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಕತ್ತಲೆಯ ಹೊಡೆದೋಡಿಸಲು ಒಂದು ಬೆಳಕಾಗಿಡಿ ಸಾಕು. ಆರೋಗ್ಯವೇ ಭಾಗ್ಯ, ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಕ್ಯಾನ್ಸರ್ ಎಂಬ ಶತ್ರುವಿನ ಬಗ್ಗೆ ಅರಿತು ಎಚ್ಚರಗೊಳ್ಳಲು ಇದು ಸಕಾಲ ಎಂದು ನಮ್ಮನ್ನು ಬಡಿದೆಬ್ಬಿಸಿದ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಪೀಟರ್ ಪೌಲ್ ಸಲ್ಡಾನರವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಕ್ಯಾನ್ಸರ್ ಎಂದರೆ ಬದುಕು ಸೋಲುವುದಲ್ಲ, ಸೋಲದಂತೆ ತಡೆಯುವ ಚಿಕಿತ್ಸೆಯೂ ಇದೆ ಎಂಬ ಅರಿವನ್ನು ಮೂಡಿಸಲು ಕಾರಣಕರ್ತರಾದ ಕಥೋಲಿಕ್ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿ ವಂದನೀಯ ಪ್ರವೀಣ್ ಲಿಯೋ ಲಸ್ಟಾದೋರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಕ್ಯಾನ್ಸರ್ ಎಂಬ ರಾಕ್ಷಸ ದಟ್ಟಾಗ ಆತನ ಅಟ್ಟಹಾಸ ಕೊನೆಗೊಳಿಸಿ ಭರವಸೆಯ ಭಾವ ಮೂಡಿಸುವ ಸಲುವಾಗಿ ಸಹಕಾರವಿತ್ತ ಪುತ್ತೂರು ಮಾಯಿದೆ ದೇವಸ್ ಚರ್ಚಿನ ಪ್ರಧಾನ ಧರ್ಮಗುರುಗಳಾದ ವಂದನೀಯ ಲಾರೆನ್ಸ್ ಮಸ್ಕುರೇವಿಸ್ ರವರಿಗೆ ಈ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ಸಕಾಲಕ್ಕೆ ಚಿಕಿತ್ಸೆ ಪಡೆದು ಕ್ಯಾನ್ಸರ್ ಎನ್ನುವ ಸವಾಲನ್ನು ಗೆಲ್ಲಲು ಸಾಧ್ಯ ಎಂಬ ಸಕಾರಾತ್ಮಕ ಮನಸ್ಥಿತಿಯನ್ನು ನಮ್ಮಲ್ಲಿ ಮೂಡಿಸಲು ಇಲ್ಲಿಗೆ ಆಗಮಿಸಿದ ಡಾಕ್ಟರ್ ರೋಹನ್ ಗಟ್ಟಿ, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸರ್ಜಿಕಲ್ ಆಂಕಾಲಜಿ ಫಾರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮ್ಯಾಂಗ್ಳೂರ್ ಇವರಿಗೆ, ಡಾಕ್ಟರ್ ದಿನೇಶ್ ಶೇಖ್, ಅಸೋಸಿಯೇಟ್ ಪ್ರೊಫೆಸರ್ ಮೆಡಿಕಲ್ ಆಂಕಾಲಜಿ ಫಾರ್ ದ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮ್ಯಾಂಗ್ಳೂರ್, ಹಾಗೆಯೇ ಡಾಕ್ಟರ್ ಎಲ್ರಾಯ್ ಸಲ್ಡಾನಾ, ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಮತ್ತು robotic surgeon ಫಾರ್ ದ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮಂಗಳೂರು ಇವರಿಗೆ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಆರೋಗ್ಯದ ಕಾಳಜಿ ವಹಿಸಲು ನಮ್ಮಿಂದ ಮಾತ್ರವೇ ಸಾಧ್ಯ ಎಂಬ ಬಹು ಅಮೂಲ್ಯ ವಿಷಯವನ್ನು ನಮಗೆ ಮನದಟ್ಟು ಮಾಡಲು ಶ್ರಮಿಸುತ್ತಿರುವ ಶ್ರೀಯುತ ಬೊನವೆಂಚರ್ ಡಿಸೋಜಾ ದಾನಿಗಳು, ಸಮಾಜ ಸೇವಕರು ಹಾಗೂ ಜುವೆಲ್ಸ್ ಗ್ರೂಪ್ನ ಸದಸ್ಯರು ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮಾಯಿದೆ ದೇವಸ್ ಚರ್ಚ್ನ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ಜೆರಾಲ್ಡ್ ಕಾಸ್ಟಾರ್ ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆಯೇ ಆರೋಗ್ಯ ಆಯೋಗದ ಸಂಚಾಲಕಿಯಾದ ಜಸಿಂತಾ ಪೆರೇರಾ ಹಾಗೂ ಪಾಲನಾ ಸಮಿತಿಯ ಕಾರ್ಯದರ್ಶಿ ಇವ್ಲಿನ್ ಡಿಸೋಜಾ ಅವರಿಗೂ ನಲ್ಮೆಯ ಸ್ವಾಗತ. ನಮ್ಮೊಂದಿಗೆ ಇಲ್ಲಿ ಉಪಸ್ಥಿತರಿರುವ ಮಾಯಿದೆ ದೇವಸ್ ಚರ್ಚಿನ ಸಹಾಯಕ ಧರ್ಮಗುರುಗಳಾದ ವಂದನೀಯ ಅಜಯ್ ಲೋಹಿತ್ ಮಸ್ಕರೇನಸ್, ಸಂತ ಫಿಲೋಮಿನಾ PU ಕಾಲೇಜಿನ ಪ್ರಾಂಶುಪಾಲರಾದ ಫಾದರ್ ಅಶೋಕ್ ರಾಯನ್ ಕ್ರಾಸ್ತಾ ಹಾಗೂ ಸಂತ
ಮತ್ತೊಮ್ಮೆ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ವಿರಮಿಸುತ್ತೇನೆ. ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ವಂದನೀಯ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಿಗೆ ಹಾಗೂ ಗೌರವಾನ್ವಿತ ವ್ಯಕ್ತಿಗಳಿಗೆ, ಹಾಗೆಯೇ ನಮ್ಮ ಕರೆಗೆ ಸ್ಪಂದಿಸಿ ಇಲ್ಲಿ ಹಾಜರಿರುವ ತಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಕಳೆದ 7 ವರ್ಷಗಳ ಮೊದಲು ಕೆಲವೇ ಸದಸ್ಯರಿಂದ ಹುಟ್ಟುಹಾಕಿದ ಜ್ಯುವೆಲ್ಸ್ ಸಂಸ್ಥೆ ಇಂದು 120 ಸದಸ್ಯರನ್ನು ಹೊಂದಿದ್ದು 175 ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವ ಜನರಿಗೆ ಸುಮಾರು 75 ಲಕ್ಷದಷ್ಟು ಮೊತ್ತವನ್ನು ಅವರ ಕ್ಯಾನ್ಸರ್ ಚಿಕಿತ್ಸೆಗಾಗಿ ನೀಡಿರುತ್ತದೆ. ಈ ಸಂಸ್ಥೆಯನ್ನು ಪ್ರಾರಂಭಿಸುವಾಗ ನಾವು ಯೋಚಿಸಿರಲಿಲ್ಲ ಇಷ್ಟೊಂದು ಜನರಿಗೆ ಸಹಾಯ ಮಾಡಲು ನಮ್ಮಿಂದ ಸಾಧ್ಯವಾಗುತ್ತದೆ ಎಂದು. ದೇವರ ಕೆಲಸ, ದೇವರ ಆಶೀರ್ವಾದ ಇದಕ್ಕೆ ಪ್ರೇರಣೆ ಮತ್ತು ಸ್ಫೂರ್ತಿ. ಈ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಲು ಸರ್ವಶಕ್ತನಾದ ದೇವರು ಕರುಣಿಸಲಿ ಎಂಬುದು ನಮ್ಮ ಪ್ರಾರ್ಥನೆ. ಕ್ಯಾನ್ಸರ್ ಎಂಬುದು ಮಾರಣಾಂತಿಕ ರೋಗ. ಇದನ್ನು ಧೈರ್ಯದಿಂದ ಎದುರಿಸಲು ಬೇಕಾದ ಉಪಯುಕ್ತ ಮಾಹಿತಿ ಹಾಗೂ ಜಾಗೃತಿ ಮೂಡಿಸುವಲ್ಲಿ ನಾವು ಯಶಸ್ವಿಯಾಗಿ 14 ಕ್ಯಾನ್ಸರ್ ಶಿಬಿರವನ್ನು ಈಗಾಗಲೇ ಆಯೋಜಿಸಿರುತ್ತೇವೆ. ಈ ನಮ್ಮ ಪ್ರಯತ್ನದಲ್ಲಿ 10 ಜನರಿಗೆ ಪ್ರಥಮ ಹಂತದಲ್ಲಿಯೇ ಕ್ಯಾನ್ಸರ್ ರೋಗ ಪತ್ತೆ ಹಚ್ಚಿದ್ದು ಅವರ ಜೀವವನ್ನು ಬದುಕಿಸುವ ಸಂತೃಪ್ತಿ ನಮಗಿದೆ. ಈ ಮಹಾಮಾರಿಯ ಹೋರಾಟದಲ್ಲಿ ಜ್ಯುವೆಲ್ಸ್ ಗ್ರೂಪಿನ ಇದೊಂದು ಪುಟ್ಟ ಹೆಜ್ಜೆ. ಈ ನಮ್ಮ ಸಂಸ್ಥೆಯು ಹೊರಗಿನ ಯಾವುದೇ ಸದಸ್ಯರಿಂದ ಹಣವನ್ನು ಸಂಗ್ರಹಿಸುವುದಿಲ್ಲ. ಕೇವಲ ನಮ್ಮ ಗ್ರೂಪಿನ ಸದಸ್ಯರಿಂದ ಮಾತ್ರ ಹಣವನ್ನು ಒಗ್ಗೂಡಿಸಿ ತಿಂಗಳಿಗೆ 4 ರಿಂದ 5 ಜನರಿಗೆ ಪ್ರತಿಯೊಬ್ಬರಿಗೂ 50,000ರಷ್ಟು ಹಣವನ್ನು ಅಗತ್ಯವಿರುವ ರೋಗಿಗಳಿಗೆ ನೀಡುತ್ತಾ ಬಂದಿದ್ದೇವೆ. ಈ ನಮ್ಮ ಕೆಲಸವು ಸಮಾಜದಲ್ಲಿ ಇತರರಿಗೂ ಪ್ರೇರಣೆಯಾಗಲಿ, ಕಷ್ಟದಲ್ಲಿ ಬಳಲುತ್ತಿರುವ ಜನರಿಗೆ ಸಹಾಯವಾಗಲಿ ಎಂದು ನಾವು ಆಶಿಸುತ್ತೇವೆ. ವಂದನೆಗಳು. ವಂದನೀಯ ಗುರು ಲಾರೆನ್ಸ್ ಮಾಸ್ಕರೇನಸ್ ಅವರೇ, ವಂದನೀಯ ಗುರು ಪ್ರವೀಣ್ ಲಿಯೋದಸ್ತಾದರ್ ಅವರೇ, ಡಾಕ್ಟರ್ ರೋಹನ್ ಗಟ್ಟಿ, ಡಾಕ್ಟರ್ ದಿನೇಶ್, ಡಾಕ್ಟರ್ ವೈಸುದಾನ ಹಾಗೂ ಸುನೀತಾ ಜೆರಾಲ್ಡ್ ಬಿಕಾಸ್ ಅವರೇ, ಹಾಗೂ ಇಲ್ಲಿ ನಮ್ಮ ದೊಡ್ಡ ದಾನಿಯಾಗಿದ್ದಾರೆ, ಅವರು ಸಹಾಯ ಮಾಡ್ತಾ ಇದ್ದಾರೆ, ಶ್ರೀಯುತ ಮನೋವೇಂಚ ಸೋಜಾ, ಇಲ್ಲಿ ನಡೆದಿರುವ ಗುರುಗಳೇ, ಧಾರ್ಮಿಕ ಭಗಿನಿಯರೇ, ಸಹೋದರಿಯರೇ, ಕೆಲವು ದಿನಗಳ ಹಿಂದೆ ನನಗೆ ಈ ಜ್ಯುವೆಲ್ಸ್ ಗ್ರೂಪಿನ ಪರಿಚಯ ಆಗಿತ್ತು. ಎಲ್ಲೋ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಇದ್ದಾಗ ನೋಡಿದ್ದೆ. ಅಂತೂ ಈ ಪಂಗಡದವರು ಪ್ರೀತು ಮಂದಿ ಬಂದು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ನನಗೆ ಕೇಳಿದರು. ಮತ್ತು ಅವರ ಈ ಇನ್ವಿಟೇಷನ್ ಮೇರೆಗೆ ನಾನು ಇಲ್ಲಿ ಬಂದಿದ್ದೆ. ಕ್ಯಾನ್ಸರ್ ರೋಗದ ಬಗ್ಗೆ ಮಾಹಿತಿ ಕೊಡಲು ನಮ್ಮ ಸಂಸ್ಥೆಗಳು ಕೈ ಜೋಡಿಸಿವೆ. ಅದರ ಸಂಸ್ಥೆ ನಮ್ಮ ಕಥೋಲಿಕ ವಿದ್ಯಾ ಮಂಡಳಿ ಹಾಗೂ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ, ಜ್ಯುವೆಲ್ಸ್ ಗ್ರೂಪ್ ಮತ್ತು ಲಾರೆನ್ಸ್ ಮಾಸ್ಕರೇನಸ್ ಇಲ್ಲಿನ ಗುರುಗಳು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಜನರು ಕೈ ಜೋಡಿಸಿ ದೊಡ್ಡ ಮಟ್ಟದಲ್ಲಿ ನಮ್ಮ ಜನರಿಗೆ ಕೈಗೆಟುಕುವಂತೆ ಈ ಮಾಹಿತಿ ಹಾಗೂ ಚಿಕಿತ್ಸೆಯ ಮೊದಲನೇ ಹಂತವನ್ನು ನೀಡಲು ಇಲ್ಲಿ ನಾವು ನೆರೆದಿದ್ದೇವೆ. ಜ್ಯುವೆಲ್ಸ್ ಗ್ರೂಪಿನ ಬಗ್ಗೆ ನೀವು ಕೇಳಿದಿರಿ, ಈಗ ತಾನೇ ಸಂಕ್ಷಿಪ್ತವಾಗಿ ಹೇಳಿದರು. ಅವರ ಹತ್ರ ಆ ದಿವಸ ನಾನು ಮಾತನಾಡುವಾಗ ಅವರು ಹೇಳಿದರು, ನಮ್ಮಲ್ಲಿ ಬ್ಯಾಂಕ್ ಅಕೌಂಟ್ ಇಲ್ಲ, ನಮ್ಮಲ್ಲಿ ಒಂದು ಟ್ರಸ್ಟ್ ಡೀಡ್ ಇಲ್ಲ, ಎಸ್ಟಾಬ್ಲಿಷ್ ಸಂಸ್ಥೆ ಇಲ್ಲ, ನಮ್ಮಲ್ಲಿ ಇರುವುದು ಕೇವಲ ಒಂದು ವಿಶಾಲ ಹೃದಯ ಮಾತ್ರ. ಅನುಕಂಪ ತುಂಬಿದ ಒಂದು ಹೃದಯ, ಅದೇ ಅವರ ಬಂಡವಾಳ. ಜನರ ನೋವು, ನಲಿವಿಗೆ, ಅವರ ಕಷ್ಟಗಳಿಗೆ, ದುಃಖಗಳಿಗೆ ಸ್ಪಂದಿಸಿ ಹತ್ತಿರ ಹೋಗಿ ತಮ್ಮಿಂದ ಸಾಧ್ಯವಾದಷ್ಟು 220 ಜನ, ತಮ್ಮಿಂದ ಎಷ್ಟು ಸಾಧ್ಯವಾಗುತ್ತದೆ ಅದು ಪ್ರತಿ ತಿಂಗಳು 5-6 ಮಂದಿಗೆ ಅಂತ ಹೇಳಿದ್ರು ಅವರು. ಎಷ್ಟು 75 ಲಕ್ಷದ ತನಕ ಇಷ್ಟರವರೆಗೆ ಸುಮಾರು 8 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಮಂದಿಗೆ ಸಹಕಾರ ಅವರು ಕೊಟ್ಟಿದ್ದಾರೆ, ಜೀವನದಲ್ಲಿ ಹೊಸ ಕಳೆಯನ್ನು ತಂದಿದ್ದಾರೆ, ಭರವಸೆಯನ್ನು ತುಂಬಿದ್ದಾರೆ, ಹೊಸ ಹುರುಪನ್ನು ತಂದಿದ್ದಾರೆ ಎಂಬುದಾಗಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಕ್ಯಾನ್ಸರ್ ಬಗ್ಗೆ
ನಾನು ಏನು ಎಕ್ಸ್ಪರ್ಟ್ ಅಲ್ಲ, ನನಗೆ ಕ್ಯಾನ್ಸರ್ ಇಷ್ಟ ತನಕ ಬಂದಿಲ್ಲ. ಮುಂದೆ ಬಂದರೂ ಪರವಾಗಿಲ್ಲ, ಡಾಕ್ಟರ್ ಇದ್ದಾರೆ, ದೇವರು ಕೂಡ ಇದ್ದಾರೆ. ಮತ್ತು ಕ್ಯಾನ್ಸರ್ ಈ ತುಂಬ ರೀತಿಯ ಕ್ಯಾನ್ಸರ್ಗಳಿವೆ. ಕೆಲವುಗಳು ನಮ್ಮ ಫಾದರ್ಸ್ ಇವೆ, ನಾವು ಟ್ರೀಟ್ ಮಾಡ್ತಾ ಇದ್ದೇವೆ. ಜೀವನದಲ್ಲಿ ಭರವಸೆ ತುಂಬಲು ಕೆಲವು ಸತಿ ಒಬ್ಬ ಡಾಕ್ಟ್ರು ನಮ್ಮ ಫಾದರ್ ಹತ್ರ ಕಳಿಸ್ಬಿಟ್ಟು ಟ್ರೀಟ್ಮೆಂಟ್ ಆದಮೇಲೆ ಅವರನ್ನು ಹೋಗಿ ಭೇಟಿ ಮಾಡಿ ಅವರ ಹತ್ರ ಸ್ವಲ್ಪ ಮಾತಾಡಿಸ್ಕೊಂಡು ಬರ್ತೀನಿ ಅಂತ. ಹಾಗೆ ಜೀವನದಲ್ಲಿ ಭರವಸೆ ಕಳೆದವರಿಗೆ ಭರವಸೆ ತುಂಬುವುದೇ ಅತಿ ದೊಡ್ಡ ಕೆಲಸ. ಮತ್ತು ಹಣ ಕೂಡ ಬೇಕು, ದೊಡ್ಡವರು. ನಮ್ಮ ಮಂಗಳೂರು ಧರ್ಮಕ್ಷೇತ್ರಕ್ಕೆ ಹಲವಾರು ಬಂದು ಕೇಳ್ತಾ ಇದ್ದಾರೆ, ನಮಗೆ ಆರ್ಥಿಕ ಸಹಾಯ ಕೊಡಿ ಅಂತ. ನಾವು ನಮ್ಮಿಂದ ಸಾಧ್ಯವಾದಷ್ಟು ಸ್ವಲ್ಪ ಮಟ್ಟಿಗಾದರೂ ಸಹಾಯ ಮಾಡ್ತೇವೆ ಕುಟುಂಬಗಳಿಗೆ, ಜನರಿಗೆ. ಅಂತೂ ಅವರಿಗೆ ಇನ್ನೊಂದು ದೊಡ್ಡ ಸಹಾಯ ಬೇಕು, ಅನುಕಂಪ. ಅವರೊಡನೆ ಸಮಯ ಕಳೆಯುವುದು, ಕುಟುಂಬಕ್ಕೆ ಧೈರ್ಯ ತರುವುದು ಎಲ್ಲ ಹೋಯಿತು ಅಂತ ಭಾವಿಸುವಾಗ ಏನಾದರೂ ಅವರ ಕೈ ಹಿಡಿದು ಅವರನ್ನು ನಡೆಸುವುದು ಅತಿ ಅಗತ್ಯ. ಕೆಲವು ಸಮಯದ ಹಿಂದೆ ನಾನು ಅಮೆರಿಕಕ್ಕೆ ಹೋಗಿದ್ದೆ ಒಂದು ಮೀಟಿಂಗ್ಗೋಸ್ಕರ. ಅಲ್ಲಿ ತಿಳಿದ ಪ್ರಕಾರ ಸರ್ಕಾರವೇ ಇದರ ಬಗ್ಗೆ ತುಂಬ ಜ್ಞಾನವನ್ನು ಕೊಡ್ತಾ ಇದೆ. ಸರ್ಕಾರವೇ ಪದೇ ಪದೇ ಜನರಿಗೆ ರಿಮೈಂಡ್ ಮಾಡ್ತಾ ಇದೆ, ಎಚ್ಚರ ಹೇಳ್ತಾ ಇದೆ, ಅವರು ಬರಬೇಕು. ಸುಮಾರು 35 ವರ್ಷದ ನಂತರ ಹೆಣ್ಮಕ್ಕಳಿಗೆ, ಹೆಂಗಸರಿಗೆ ಕರೆದು ಅವರು ಬ್ರೆಸ್ಟ್ ಮ್ಯಾಮೋಗ್ರಫಿ, ಸ್ಕ್ಯಾನಿಂಗ್ ಹಾಗೂ ಅದರ್ ಗೈನಕಾಲಜಿಕಲ್ ಟೆಸ್ಟ್ ಅವರು ಮಾಡಬೇಕಂತ ಹೇಳ್ತಾರೆ, ಹೋಗಲೇಬೇಕಾಗ್ತದೆ. ಸಾಧಾರಣ 50 ವರ್ಷದ ನಂತರ ಗಂಡಸರಿಗೆ ಕೊಲೊನೋಸ್ಕೋಪಿ ಅಥವಾ ಇತರ ಸ್ಕ್ರೀನಿಂಗ್ ಮಾಡಲೇಬೇಕು. ಇಲ್ಲಾಂದ್ರೆ ಮತ್ತೆ ಬಂದರೆ, ರೋಗ ಬಂದರೆ ಇವರು ನಿಗ್ಲೆಕ್ಟ್ ಮಾಡಿದರೆ ಒಂದು ಕ್ಯಾನ್ಸರ್, ಇದು ಇನ್ಶೂರೆನ್ಸ್ನವರು ಅವರಿಗೆ ಹಿಡಿತಾರೆ. ನೀವು ನಿಮಗೆ ನೋಟಿಸ್ ಕಳಿಸುವಾಗ, ನಿಮಗೆ ಜಾಗರೂಕತೆ ಹೇಳುವಾಗ, ವಿಷಯ ತಿಳಿಸುವಾಗ, ಹಾಗೂ ಇನ್ಶೂರೆನ್ಸ್ ಅದಕ್ಕೆ ಕವರೇಜ್ ಇದೆ ಈ ಟೆಸ್ಟಿಗೆಲ್ಲ, ಅಷ್ಟು ಇರುವಾಗ ನೀವು ಏನು ಮಾಡಿರಲ್ಲ, ಆದ ಕಾರಣ ನಿಮಗೆ ಮತ್ತು ನೀವೇ ಅದನ್ನು ಬೆಳೆಸಬೇಕಾಗ್ತದೆ. ಹಾಗೆ ಸ್ವಲ್ಪ ಅವರಿಗೆ ಎಚ್ಚರಿಕೆ ಕೂಡ ನೀಡ್ತಾರೆ. ಇಂಥ ಒಂದು ವೆಲ್ಫೇರ್ ಸೊಸೈಟಿ ಅಂತ ಇಂಥ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಸರ್ಕಾರ ಅತಿ ತುಂಬ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇಂತಹ ಪ್ರೈವೇಟ್ ಸಂಸ್ಥೆಗಳು ಕೈ ಜೋಡಿಸಿ ಸರ್ಕಾರ ಮಾಡಬೇಕಾದ ಕೆಲಸ ನಾವು ಕೂಡ ಮಾಡಿ ಉತ್ತಮವಾಗಿ ಜನರಿಗೆ ಸಹಾಯ ಕೊಡಬಹುದು. ಆದ ಕಾರಣ ಈ ಒಂದು ಉತ್ತಮ ಕಾರ್ಯಕ್ಕೆ ಬಂದ ನಿಮಗೆಲ್ಲರಿಗೂ ನಾನು ಒಳಿತನ್ನೇ ಬಯಸ್ತೇನೆ. ಆದಷ್ಟು ಮಾಹಿತಿಯನ್ನು ನೀವು ಪಡ್ಕೊಳ್ಳಿರಿ. ಯಾರೊಬ್ಬರು ನನ್ನ ಹತ್ರ ಕೇಳಿದ, ನಾನು ಅಂತ ಪ್ರೋಗ್ರಾಮ್ ಹೋಗಿದ್ದೆ, ಚೆನ್ನಾಗಿ ಕೇಳಿದ್ದೆ, ನನಗೆ ಕೂಡ ಸ್ವಲ್ಪ ವಿಷಯ ಬೇಕಂತ. ಆದ ಕಾರಣ ಐ ಹ್ಯಾವ್ ಕಮ್ ವಿತ್ ಟ್ಯೂನ್ ಇಯರ್ಸ್. ಡಾಕ್ಟರ್ಸ್ ಇದ್ದಾರೆ ನಮ್ಮವರೇ, ಯಾವಾಗಲೂ ತುಂಬ ಜನರು ಅವರ ಸೇವೆಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ ಮೋಹನ್ ಭಟ್ಟಿ, ರಾಘವೇಂದ್ರ ರಾಯ್, ಡಾಕ್ಟರ್ ದಿನೇಶ್. ಆದ ಕಾರಣ ಅವರು ನಮ್ಮವರು. ಆದ ಕಾರಣ ಅವರು ಏನು ಹೇಳ್ತಾರೋ ಅದನ್ನು ಮನಸ್ಸಿನಲ್ಲಿಟ್ಟು ನಾನು ಅದನ್ನು ಕಮ್ಯುನಿಕೇಶನ್ ಮಾಡ್ತೇನೆ. ಅವರಿಗೂ ಕೂಡ ಅವರ ಜೀವನದಲ್ಲಿ ಏನಾದರೂ ಧೈರ್ಯ ತುಂಬಲು. ಆದ ಕಾರಣ ನೀವು ಕೂಡ ಚೆನ್ನಾಗಿ ಕೇಳಿರಿ, ನೀವು ಕೇಳಿದ್ದನ್ನು ಇತರರಿಗೆ ಹೇಳಿರಿ ಮತ್ತು ಬೇರೆಯವರಿಗೆ ಇದರ ಪ್ರಯೋಜನ ಪಡೆಯಲು. ಬೇರೊಂದು ಕಡೆ ಇಂಥ ಶಿಬಿರವನ್ನು ನಾವು ನಡೆಸುವಾಗ ಅದರಲ್ಲಿ ಪಾಲ್ಗೊಳ್ಳಲು ಅವರಿಗೆ ಪ್ರೇರೇಪಣೆ ನೀಡಿದ್ದು ಹೇಳಿ ನಮಗೆಲ್ಲರಿಗೂ ಒಳ್ಳೆಯದನ್ನು ಬಯಸಿ ಅಭಿನಂದಿಸಿ ಹಾಗೂ ವಂದಿಸಿ ಕೊನೆಗೊಳಿಸಿದೆ. ಇಂದಿನ ಈ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡ ಧರ್ಮಾಧ್ಯಕ್ಷರಿಗೆ ನಿಮಗೆ ವಂದನೆಗಳು. ಈ ಮಹತ್ವದ ಕ್ಯಾನ್ಸರ್ ಅರಿವು ಶಿಬಿರ ಯಶಸ್ವಿಯಾಗಿ ನಡೆಸಲು ತಮ್ಮ ಅಮೂಲ್ಯ ಸೇವೆ, ಮಾರ್ಗದರ್ಶನ ಮತ್ತು ಬೆಂಬಲವನ್ನು ನೀಡಿದ ನಮ್ಮ ಎಲ್ಲ ಗಣ್ಯರಿಗೆ ನಾವು ಈಗ ಒಂದು ಕಿರು ಕಾಣಿಕೆಯನ್ನು ನೀಡಲು ಆಶಿಸುತ್ತೇವೆ. ನಮ್ಮ ಆಧ್ಯಾತ್ಮಿಕ ಪ್ರೇರಣೆ ಮತ್ತು ಆಶೀರ್ವಾದದಿಂದ ನಮ್ಮ ಕಾರ್ಯಕ್ರಮಕ್ಕೆ ಹೊಸ ಮೆರುಗು ನೀಡಿದ್ದಕ್ಕೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇವೆ. ನಿಮ್ಮ ಸಾನ್ನಿಧ್ಯ ಮತ್ತು ಮಾರ್ಗದರ್ಶನವು ಈ ಶಿಬಿರದ ಯಶಸ್ಸಿಗೆ ಮುಖ್ಯ ಕಾರಣವಾಗಿದೆ. ತಾವು ನೀಡಿದ ಸಲಹೆಗಳು ಹಾಗೂ ತಮ್ಮ ದೂರದೃಷ್ಟಿ ಈ ರೀತಿಯ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಮಗೂ ಸ್ಫೂರ್ತಿ. ನಿಮ್ಮ ಸಮಯವನ್ನು ಈ ಕಾರ್ಯಕ್ರಮಕ್ಕೆ ವಹಿಸಿದ್ದಕ್ಕಾಗಿ ತಮಗೆ ಕೃತಜ್ಞತೆಗಳು. ಈಗ ನಮ್ಮ ಜುವೆಲ್ ಗ್ರೂಪ್ನ ಸದಸ್ಯರಾದ ವನಮಿಶ್ರೀ ಡಿಸೋಜ ಅವರು ನಮ್ಮ ಧರ್ಮಾಧ್ಯಕ್ಷರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಮಹತ್ವವನ್ನು ಅರಿತು ನಮಗೆ ಈ ಕಾರ್ಯಕ್ರಮ ಆಯೋಜಿಸಲು ಸಹಕಾರ ಮತ್ತು ಮಾರ್ಗದರ್ಶನ ನೀಡಿ ನೀವು ನಮ್ಮ ಗ್ರೂಪಿನ ಲಿಯೋ ಪ್ರಸಾದ್ ಅವರಿಂದ ಈ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಪ್ರೀತಿಯ ಮಾಯ್ ನ್ಯೂಸ್
ಧರ್ಮಾಕ್ಷರ ಧರ್ಮಗುರುಗಳಾದ ವಂದನೀಯ ಲಾರೆನ್ಸ್ ರೊಸಲೆಸ್ ಇವರು ಈ ಶಿಬಿರವನ್ನು ಆಯೋಜಿಸಲು ಮತ್ತು ಯಶಸ್ವಿಯಾಗಿ ಮುನ್ನಡೆಸಲು ಅವರು ಪಡೆದ ತ್ಯಾಗ ಮತ್ತು ಸಮರ್ಪಣೆ ನಾವು ಎಂದಿಗೂ ಮರೆಯುವಂತಿಲ್ಲ. ನಿಮ್ಮ ನಿರಂತರ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನಕ್ಕೆ ಅನಂತ ಕೃತಜ್ಞತೆಗಳು. ನಮ್ಮ ಪ್ರೀತಿಯ ಕಾಣಿಕೆಗೆ ನಿಮ್ಮ ಜುವೆಲ್ಸ್ ಗ್ರೂಪ್ ವತಿಯಿಂದ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಫ್ಲೋರಿನ್ ಸಲ್ಡಾನ, ಶಾಲೆ ಡಿಸೋಜ ಮತ್ತು ಲೀಯಾ ಪಿಂಪ ಇವರು ಕೊಡಬೇಕಾಗಿ ವಿನಂತಿಸುತ್ತಾರೆ. ಉಪಾಧ್ಯಕ್ಷರಾಗಿರುವ ಹೆರೋಲ್ಡ್ ಡಿಕೋಸ್ಟಾ ಇವರಿಗೆ ಮೀನಾ ಫೆರ್ನಾಂಡಿಸ್ ಅವರು ನೆನಪಿನ ಕಾಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಬ್ಬರ ಕೊಡುಗೆ ಈ ಸಮುದಾಯದಲ್ಲಿ ಸದಾಕಾಲ ಜೀವಂತ ಮುಂದುವರಿ. ಈ ಜಾಗಕ್ಕೆ ಬರುವಂತಹ ಕ್ಯಾನ್ಸರ್ಸ್ಗೆ ನಾವು ಗೈನಕಾಲಜಿಕಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ. ಸ್ತನಕ್ಕೆ ಬರುವಂತಹ ಕ್ಯಾನ್ಸರ್ಸ್ಗೆ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಈ ಕ್ಯಾನ್ಸರ್ಸ್ ಬರುವ ಮುಖ್ಯ ಕಾರಣವೇನು? 10 to 20% ಜೆನೆಟಿಕ್ ಕಾಸ್, 7 to 80% ಎಕ್ವೈರ್ಡ್ ಕಾಸ್. ಜೆನೆಟಿಕ್ ಕಾಸ್ ಅಲ್ಲಿ ಬರುವಂತದ್ದು ಜೀನ್ ಮ್ಯೂಟೇಷನ್ ಅಥವಾ ಫ್ಯಾಮಿಲಿಯಲ್ಲಿ ಬರುವಂತದ್ದು ಟ್ಯೂಮರ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಕೊಲಾನ್ ಕ್ಯಾನ್ಸರ್, ಬ್ರಾಕಾ ಜೀನ್ ಮ್ಯೂಟೇಷನ್, ಅದರಿಂದ ಬ್ರಾಕಾ ಜೀನ್ ಮ್ಯೂಟೇಷನ್ ಬ್ರೆಸ್ಟ್ ಮತ್ತೆ ಅಂಡಕೋಶದ ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಇದೆ. ನೀವು ಇಲ್ಲಿ PowerPoint ಅಲ್ಲಿ ಆಂಜಲಿನಾ ಜೋಲಿದು ಪರಿಚಯ ಇದೆ. Does anyone recognize Angelina Jolie over here? ಇಲ್ಲ. Yes. ಆಂಜಲಿನಾ ಜೋಲಿ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಅದೇ ರೀತಿಯಲ್ಲಿ ಚಿಕ್ಕಮ್ಮಕ್ಕೆ ಓವರಿನ್ ಕ್ಯಾನ್ಸರ್ ಆಗಿತ್ತು. She was diagnosed with breast cancer and ovarian cancer. So what did Angelina Jolie do? Simple ಆಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿದ್ರು. ಬ್ಲಡ್ ಟೆಸ್ಟ್ ಅಲ್ಲಿ ಬ್ರಾಕಾ ಜೀನ್ ಪಾಸಿಟಿವ್ ಆಗಿ ಬಂತು. So that confirms patient has Angelina Jolie has a possibility of developing breast and ovarian cancer. 90% chance of developing the breast and ovarian cancer. So what did she do? ಅವರು risk reducing surgery ಮಾಡಿದ್ರು. risk reducing surgery ಅಂದ್ರೆ ಒಂದ್ಸತಿ ಫ್ಯಾಮಿಲಿ ಕಂಪ್ಲೀಟ್ ಆದ ತಕ್ಷಣ ಕ್ಯಾನ್ಸರ್ ಇಲ್ಲದೆ ಬ್ರೆಸ್ಟ್ ಅನ್ನು ತೆಗೆಯುವುದು ಹಾಗೂ ಓವರಿ ಅನ್ನು ತೆಗೆಯುವುದು. ಅದಕ್ಕೆ ನಾವು risk reducing surgery ಅಂತ ಹೇಳ್ತೇವೆ. ಈ ಸರ್ಜರಿ ಮಾಡೋದ್ರಿಂದ cancer chances which is of 90% drops down to 5%. This is because of genetic problem. So ಅವರನ್ನ ಎಕ್ಸಾಂಪಲ್ ಅನ್ನು ಫಾಲೋ ಮಾಡಿ ಇಂಡಿಯಾದ ಮೌಸಮಿ ರಾಯ್ ಕೋಲ್ಕತ್ತಾದಲ್ಲಿ ಅಪೋಲೋ ಹಾಸ್ಪಿಟಲ್ ಹೋಗಿ ಬ್ರಾಕಾ ಜೀನ್ ಪಾಸಿಟಿವ್ ಆಗಿದ್ದಕ್ಕೋಸ್ಕರ ರಿಸ್ಕ್ ರೆಡ್ಯೂಸಿಂಗ್ ಸರ್ಜರಿ ಮಾಡಿ ಬ್ರೆಸ್ಟ್ ಹಾಗೂ ಮ್ಯಾಸ್ಟೆಕ್ಟಮಿ, ಬೈಲ್ಯಾಟ್ರಲ್ ಮ್ಯಾಸ್ಟೆಕ್ಟಮಿ ಹಾಗೂ ಬೈಲ್ಯಾಟ್ರಲ್ ಓವರೆಕ್ಟಮಿ ತೆಗೆದ ಮೇಲೆ the cancer reduces from 90% to 5%. Next, 70 to 80%. 70 to 80% are acquired causes. ಹಲವಾರು ಕಾಸಸ್ ಇದೆ. ಹಾರ್ಮೋನಲ್ ಕಾಸಸ್ ಇರ್ಬೋದು, ಅದು ಬೇರೆ ಕಾಸಸ್ ಇರ್ಬೋದು. ಅದರ ಬಗ್ಗೆ ನಾವು ನೋಡೋಣ. ಅದಕ್ಕಿಂತ ಮೊದಲು ನಾರ್ಮಲ್ ಫಿಸಿಯಾಲಜಿ ಬಗ್ಗೆ ನೋಡೋಣ. ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಮೆನ್ಸಸ್? ಹೆಂಗಸರಿಗೆ ಪ್ರತಿ ತಿಂಗಳಿಗೆ ಒಂದು ಮೆನ್ಸಸ್ ಬರ್ತದೆ. ಇಟ್ ವಿಲ್ ಬಿ ಅ ಕಂಟಿನ್ಯೂಸ್ ಥಿಂಗ್. ಕೆಲವು ಜನಕ್ಕೆ 28 ಡೇಸ್ ಇರ್ತದೆ, ಕೆಲವು ಜನಕ್ಕೆ 30 ಡೇಸ್ ಇರ್ತದೆ. ಕರೆಕ್ಟ್? ಸೊ ಇದನ್ನು what is the basic policy of menses for the pregnancy? Correct? So menses ಆಗಬೇಕಿದ್ರೆ ಪ್ರತಿಯೊಂದು ಹೆಂಗಸರಿಗೆ menstrual cycle ಆಗಬೇಕಿದ್ರೆ it is the main reason for pregnancy or fertility. So fertility ಆಗೋದು ಅಥವಾ ovulation ಆಗೋದು 14 days, 28 minus 14 days ಅಲ್ಲಿ. ಕೆಲವು ಜನರಿಗೆ 30 days, 30 minus 14 16 days. So roughly 14 to 16 days ಅಲ್ಲಿ ovulation ಆಗುತ್ತೆ. ಒಂದು ವೇಳೆ ಅದು ಫರ್ಟಿಲೈಸೇಷನ್ ಆಗಿದ್ರೆ ಅದು ಪ್ರೆಗ್ನೆನ್ಸಿಗೆ ಕನ್ವರ್ಟ್ ಆಗುತ್ತೆ. ಒಂದು ವೇಳೆ ಅದು ಪ್ರೆಗ್ನೆನ್ಸಿ ಆಗಲಿಲ್ಲ ಇದ್ರೆ ನೆಕ್ಸ್ಟ್ ಮೆನ್ಸ್ಟ್ರುಯಲ್ ಸೈಕಲ್ ಬರುತ್ತೆ. ಸೊ ಈ ಮೆನ್ಸ್ಟ್ರುಯಲ್ ಸೈಕಲ್ ಆಗುವಂತ ಚೇಂಜಸ್ ಫಸ್ಟ್ 14 ಡೇಸ್ ಫರ್ಟಿಲೈಸೇಷನ್ ಪ್ರಿಪೇರ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಗೆಸ್ಟ್ ಬರಬೇಕಿದ್ರೆ ನೀವು ಹೇಗೆ ಪ್ರಿಪೇರ್ ಆಗ್ತೀರಾ? ಕುಕಿಂಗ್ ಏನು ಮಾಡ್ತೀರಾ, ಮನೆಯೆಲ್ಲ ಕ್ಲೀನ್ ಮಾಡ್ತೀರಾ? ಅದೇ ರೀತಿಯಲ್ಲಿ ನಮ್ಮ ಬಾಡಿಯಲ್ಲಿ ಓವ್ಯುಲೇಷನ್ ಅಥವಾ ಫರ್ಟಿಲೈಸೇಷನ್ ಆಗಬೇಕಿದ್ರೆ ಫಸ್ಟ್ 14 ಡೇಸ್ ಅಲ್ಲಿ ಈಸ್ಟ್ರೋಜನ್ ಜಾಸ್ತಿ ಆಗೋಗುತ್ತೆ. ಸೊ ಫಸ್ಟ್ 14 ಡೇಸ್ ಅಲ್ಲಿ ಈಸ್ಟ್ರೋಜನ್ ಜಾಸ್ತಿ ಆಗಿದ ತಕ್ಷಣ ಬ್ರೆಸ್ಟ್ ಎನ್ಲಾರ್ಜ್ ಆಗಿ ಹೋಗುತ್ತೆ. ಅದೇ ರೀತಿಯಲ್ಲಿ ಯೂಟ್ರಸ್ ಅಲ್ಲಿ ಯೂಟ್ರಸ್ ಕೂಡ ಎನ್ಲಾರ್ಜ್ ಆಗಿ ಹೋಗುತ್ತೆ.
ಯೂಟ್ರಸ್ನ ಒಳಭಾಗದಲ್ಲಿರುವಂತಹ ಲೇಯರ್ ಎಂಡೋಮೆಟ್ರಿಯಲ್ ಲೇಯರ್ ಹೈಪರ್ಪ್ಲೇಸಿಯಾ ಆಗಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 14th ಡೇ ಅಲ್ಲಿ ಫರ್ಟಿಲೈಸೇಷನ್ ಆಗಿದ ತಕ್ಷಣ ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಪ್ರೆಗ್ನೆನ್ಸಿ. ಒಂದು ವೇಳೆ ಪ್ರೆಗ್ನೆನ್ಸಿ ಆಗಲಿಲ್ಲ ಇದ್ರೆ ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಫಸ್ಟ್ ಸ್ಟೇಜ್. ಸೊ ಏನಾಗುತ್ತೆ, ಬ್ರೆಸ್ಟ್ ಆಗಿರುವಂತಹ ಚೇಂಜಸ್ ರಿವರ್ಸ್ ಆಗಿ ಹೋಗುತ್ತೆ. ಯೂಟ್ರಸ್ ಅಲ್ಲಿರುವಂತಹ ಚೇಂಜಸ್ ಅದು ಶರ್ಟ್ ಆಗಿ ಬ್ಲೀಡಿಂಗ್ ಆಗಿ ಹೋಗುತ್ತೆ. ದಟ್ ಈಸ್ ದ ರೀಸನ್ ಮೆನ್ಸಸ್ ಮೆನ್ಸಸ್ ಹತ್ತಿರ ಬಂದಾಗ ಬ್ರೆಸ್ಟ್ ಅಲ್ಲಿ ನೋವಾಗುತ್ತೆ. ಬಿಕಾಸ್ ಬ್ರೆಸ್ಟ್ ಜಾಸ್ತಿ ಆಗಿದ ತಕ್ಷಣ ವಾಟ್ ಹ್ಯಾಪನ್ಸ್ ಇಸ್ ಬ್ರೆಸ್ಟ್ ವಿಲ್ ಸ್ಟಾರ್ಟ್ ಟು ಶ್ರಿಂಕ್. ಅದರಿಂದ ಮೆನ್ಸಸ್ ಹತ್ತಿರ ಬಂದ ತಕ್ಷಣ ಬ್ರೆಸ್ಟ್ ಅಲ್ಲಿ ನೋವಾಗುವಂಥದ್ದು ಅಥವಾ ಲಂಪ್ಸ್ ಬರುವಂಥದ್ದು ಮೋಸ್ಟ್ ಕಾಮನ್ ಕಾಸ್. ಕಂಟಿನ್ಯೂಸ್ ಆಗಿ ಮೆನ್ಸ್ಟ್ರಲ್ ಸೈಕಲ್ ಇದ್ರೆ ವಿದೌಟ್ ಅ ಬ್ರೇಕ್, ಫಾರ್ ಎಕ್ಸಾಂಪಲ್ ಬ್ರೇಕ್ ಹೇಗಿದ ತಕ್ಷಣ ಇಟ್ ಇಸ್ ಪ್ರೆಗ್ನೆನ್ಸಿ ಹಾಗೂ ಲ್ಯಾಕ್ಟೇಷನ್. ಪ್ರೆಗ್ನೆನ್ಸಿ ಹಾಗೂ ಲ್ಯಾಕ್ಟೇಷನ್ ಬಂದ ತಕ್ಷಣ there is a break in the menstrual cycle for at least 1 to 2 years. ಒಂದು ವೇಳೆ there is no break, ಫಾರ್ ಎಕ್ಸಾಂಪಲ್ ನನ್ ಸಿಸ್ಟರ್ನಲ್ಲಿ ಅಥವಾ ಯಾರಿಗೆ ನಲ್ಲಿ ಪ್ಯಾರೆಂಟ್ಸ್ ಅಂದರೆ ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಕಂಟಿನ್ಯೂಸ್ ಆಗಿ ಮೆನ್ಸ್ಟ್ರಲ್ ಸೈಕಲ್ ನಡೀತಾ ಇರ್ತದೆ. ಸೊ ಇನ್ ಅ ಹೋಲ್ ಲೈಫ್ ಟೈಮ್ ಅ ವುಮನ್ ವಿಲ್ ಹ್ಯಾವ್ 450 menstrual cycles. ಸೊ ಏನಾಗುತ್ತೆ ಅಂದರೆ ಕಂಟಿನ್ಯೂಸ್ ಈಸ್ಟ್ರೋಜನ್ ಅಭಾವದಿಂದ ಕಂಟಿನ್ಯೂಸ್ ಸೆಲ್ಸ್ ಮಲ್ಟಿಪ್ಲೈ ಆಗಿ ಹೋಗುತ್ತೆ. ಸೊ ದ್ಯಾಟ್ with the mutation can cause breast cancer, endometrial cancer ಹಾಗೂ ovarian cancer. ಅರ್ಥಾಯ್ತಲ್ವಾ? So because of hormonal external hormonal intake ಅಥವಾ endogenous hormonal intake, high estrogen content can a person develop into breast cancer, uterine cancer and ovarian cancer. ಅದೇ ರೀತಿಯಲ್ಲಿ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಥವಾ PCOD ಗೆ ಎಕ್ಸ್ಟ್ರಾ ಅಡಿಷನಲ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ it can cause or prone to develop ovarian cancer. Other causes: smoking ಅಥವಾ ತಂಬಾಕು ಸೇವನೆಯಿಂದ ಹಲವಾರು ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಸಿಗರೆಟ್ ಅಲ್ಲಿರುವಂತಹ ಕೆಮಿಕಲ್ಸ್ ಮರ್ಕ್ಯುರಿ, ಪೊಲೋನಿಯಂ, ಆರ್ಸೆನಿಕ್, ಕಾರ್ಬನ್ ಮೊನಾಕ್ಸೈಡ್, ನಿಕೋಟಿನ್, ಟಾರ್, ಫಾರ್ಮಾಲ್ಡಿಹೈಡ್ ಇವೆಲ್ಲ ಕೆಮಿಕಲ್ಸ್ ಇಂದ ನಮ್ಮ DNA ಮ್ಯೂಟೇಷನ್ ಆಗಿ ಇಟ್ ಕ್ಯಾನ್ ಲೀಡ್ ಟು ದೀಸ್ ಫಾರ್ಮ್ ಆಫ್ ಕ್ಯಾನ್ಸರ್ಸ್: oral cancer, lung cancer, intestinal cancer, most commonly gynecological cancer like cervical cancer, ovarian cancer ಹಾಗೂ breast cancer. Alcohol intake. Now alcohol ಕುಡಿದ ತಕ್ಷಣ that alcohol will get converted to aldehyde. ಈ aldehyde ಇಂದ ನಮ್ಮ DNA ಅಲ್ಲಿ ಡ್ಯಾಮೇಜ್ ಆಗಿ ಮ್ಯೂಟೇಷನ್ ಆಗುತ್ತೆ. ಆಲ್ಕೋಹಾಲ್ ಸೇವನೆಯಿಂದ ಆಗುವಂತಹ ಕಾಯಿಲೆ ಬ್ರೆಸ್ಟ್ ಕ್ಯಾನ್ಸರ್, ಕರಳು ಕ್ಯಾನ್ಸರ್, esophagus cancer ಹಾಗೂ lung cancer is most common cancer caused because of alcohol intake. Viral infection. HIV infection ಇಂದ vulval ಹಾಗೂ vaginal cancer ಆಗುತ್ತೆ. HPV virus, human papilloma virus ಇಂದ cervical cancer ಆಗುತ್ತೆ. Apart from that, ಬೇರೆ viruses ಎಲ್ಲ ಇದೆ. Hepatitis virus ಇಂದ liver cancer ಆಗುವ ಚಾನ್ಸಸ್ ಎಲ್ಲ ಇರ್ತದೆ. ನೆಕ್ಸ್ಟ್ ಡಯಟ್. ಇತ್ತೀಚಿನ ದಿನಗಳಲ್ಲಿ ನಮ್ಮದು ಆದಷ್ಟು ಫಾಸ್ಟ್ ಫುಡ್ ಡಯಟ್ ಅಲ್ವಾ? ಫಾಸ್ಟ್ ಫುಡ್ ಡಯಟ್, ಪ್ರಿಸರ್ವೇಟಿವ್, ಕ್ಯಾನ್ಡ್ ಫುಡ್ ಡಯಟ್, ಅದರಲ್ಲಿರುವಂಥದ್ದು ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್, ಲಾಂಗ್ ಟರ್ಮ್ ಯೂಸೇಜ್ ಕ್ಯಾನ್ ಕಾಸ್ DNA ಮ್ಯೂಟೇಷನ್. ರೆಡ್ ಮೀಟ್ ಅಲ್ಲಿರುವಂಥದ್ದು ಕೊಲೆಸ್ಟ್ರಾಲ್, ಕಂಟಿನ್ಯೂಸ್ ಕೊಲೆಸ್ಟ್ರಾಲ್ ಡೆಪಾಸಿಷನ್ gets converted to estrogen and that can cause cancer. ಊಟದಲ್ಲಿರುವಂಥದ್ದು ಅಜಿನೋಮೋಟೋಗೆ ನಾವು ಮೋನೋಸೋಡಿಯಂ ಗ್ಲೂಟಮೇಟ್ ಅಂತ ಹೇಳ್ತೇವೆ. ರೀಸೆಂಟ್ಲಿ ಒಂದು ವಿದಿನ್ 5 years ಅಲ್ಲಿ ಬಂದಿರುವಂತಹ ಪೇಪರ್ಸ್ ಅಲ್ಲಿ ಅಜಿನೋಮೋಟೋ ಎಕ್ಸೆಸಿವ್ ಕನ್ಸಂಪ್ಷನ್ ಕ್ಯಾನ್ ಕಾಸ್ ಕೋಲೋರೆಕ್ಟಲ್ ಕ್ಯಾನ್ಸರ್. ಅದೇ ರೀತಿ ಎಕ್ಸೆಸಿವ್ ಕನ್ಸಂಪ್ಷನ್ ಅಜಿನೋಮೋಟೋ ಕ್ಯಾನ್ ಕಾಸ್ ವೇಟ್ ಗೇನ್ ಇಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಆಮೇಲೆ ಈಸ್ಟ್ರೋಜನ್ ಜಾಸ್ತಿ ಆಗುತ್ತೆ, leads to cancer. So ಹಾಗೆ we are not supposed to take fast food, we are not supposed to take non-veg diet. So what is safe? Veg diet ಅಲ್ವಾ? So veg diet ಅಲ್ಲಿ ಏನಾಗುತ್ತೆ? ಕೆಮಿಕಲ್ಸ್ ಆಗ್ತದೆ. ಯಾಕೆ? ನಾವು ಮಾರ್ಕೆಟಿಗೆ ಹೋಗ್ಬೇಕಿದ್ರೆ ನಾವು ಏನು ಪರ್ಚೇಸ್ ಮಾಡ್ತೇವೆ? ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಯಾವುದು ಗ್ರೀನ್ ಆಗಿ ಕಾಣುತ್ತೆ ಅದನ್ನು ಪರ್ಚೇಸ್ ಮಾಡ್ತೇವೆ. ಟೊಮೆಟೊ ಯಾವುದು ರೆಡ್ ಆಗಿದೆ ಅದನ್ನು ಪರ್ಚೇಸ್ ಮಾಡ್ತೇವೆ. ಆ್ಯಪಲ್ ಯಾವುದು ಶೈನಿಂಗ್ ಇದೆ ಅದು ತಗೊಳ್ತೇವೆ. ಅದರಲ್ಲಿರುವಂಥ ಕೆಮಿಕಲ್ಸ್. ಚಿಕನ್ ತಗೊಳ್ಬೇಕಿದ್ರೆ
ಮೀಟ್ಸ್ ವಿತ್ ಗುಡ್ ಮೀಟ್ ನಾವು ತಗೊಳ್ತೇವೆ. ಹೇಗೆ ಬರ್ತದೆ ಮೀಟ್? ಹಾರ್ಮೋನ್ಸ್, ಆಂಟಿಬಯೋಟಿಕ್ಸ್. ಇದರಿಂದ ಕಂಟಿನ್ಯೂಸ್ ಅದನ್ನು ಸೇವನೆಯಿಂದ ದೇಹದಲ್ಲಿರೋ DNA ಅಥವಾ ಸೆನ್ಸಲ್ಲಿ DNA ಇರುವಂಥದ್ದು ಅದು ಮ್ಯೂಟೇಷನ್ ಆಗಿ ಕ್ಯಾನ್ಸರ್ಗೆ ಬದಲಾವಣೆ ಆಗುತ್ತೆ. ಸೊ ವಾಟ್ ಇಸ್ ದ ಸೊಲ್ಯೂಷನ್? ವಾಟ್ ಇಸ್ ದ ಸೊಲ್ಯೂಷನ್? ವಾಟ್ ಇಸ್ ದ ಸೊಲ್ಯೂಷನ್? ಗೋ ಫಾರ್ ಆರ್ಗ್ಯಾನಿಕ್ ಫುಡ್. ಇಂದಿನ ಕಾಲದಲ್ಲಿ ನಮ್ಮ ಮನೆ ಹಿಂಭಾಗದಲ್ಲಿರುವಂಥ ತೋಟದಲ್ಲಿ ನಾವೆಲ್ಲ ತರಕಾರಿ ಮಾಡ್ತಾ ಇದ್ದೇವೆ ಅಲ್ವಾ? ದಟ್ಸ್ ದ ಬೆಸ್ಟ್ ಆಪ್ಷನ್. ಗೋ ಫಾರ್ ಆರ್ಗ್ಯಾನಿಕ್. ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಅಂಡಕೋಶದ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಆಲ್ಸೋ ಇಟ್ ಕ್ಯಾನ್ ಕಾಸ್ ಹೊಟ್ಟೆದ ಕ್ಯಾನ್ಸರ್ ಅಥವಾ ಸ್ಟಮಕ್ ಕ್ಯಾನ್ಸರ್. All we finish all the cause and symptoms of the cancer. Next, what are the signs and symptoms of cancer? Signs and symptoms of breast cancer. ಸ್ತನದಲ್ಲಿ ಆಗುವಂಥದ್ದು, ಸ್ಕಿನ್ನಲ್ಲಿ ಚೇಂಜಸ್ ಅಥವಾ ಗಂಟು ಬರುವಂಥದ್ದು, ಕಂಠದಲ್ಲಿ ಬರುವಂಥದ್ದು ಗಂಟು, ಪಿತ್ತದಲ್ಲಿ ಬರುವಂಥ ಡಿಸ್ಚಾರ್ಜ್. These are all the signs of the breast cancer. Gynecological cancers. Gynecology history ಹೇಳಿದ ಪ್ರಕಾರ gynec cancer can be ovarian cancer, endometrial cancer, cervical cancer, breast cancer. Most common gynecological cancer symptoms ಇರುವಂಥದ್ದು bleeding, excessive bleeding ಆಗುವಂಥದ್ದು, normal premenopausal ಇರುವಂಥದ್ದು excessive bleeding ಆಗುವಂಥದ್ದು, between the periods and bleeding ಆಗುವಂಥದ್ದು, ಅಥವಾ ಮೆನ್ಸಸ್ ನಿಂತ ಮೇಲೆ ಆಗುವಂಥ bleeding, ಅದಕ್ಕೆ ನಾವು post menopausal bleeding ಇದ್ದರೆ this could be the early signs of some problem. It not necessarily malignancy, some problem both. Next, ಹೊಟ್ಟೆ ಗ್ಯಾಸ್ ಪ್ರಾಬ್ಲಮ್ ಆಗುವಂಥದ್ದು, ಹೊಟ್ಟೆಯಲ್ಲಿ ಸ್ವಲ್ಪ ವೇಟ್ ಜಾಸ್ತಿ ಆಗುವಂಥದ್ದು, ಫೀಲಿಂಗ್ ಡ್ರ್ಯಾಗಿಂಗ್ ಪೇನ್ ಆಗುವಂಥದ್ದು. These are all the signs of non-specific signs of ovarian cancer ಅಂತ ಹೇಳ್ಬೋದು. ಇಂಥ ಸೈನ್ಸ್ ಅನ್ನು ನೀವು ಸೈನ್ಸ್ ಸಿಂಟಮ್ಸ್ ಇದ್ದಾಗ ನೀವು ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ಸ್ ಗೆಟ್ ರಿಕ್ವೈರ್ಡ್ ಟೆಸ್ಟ್, ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ, ಬೇಸಿಕ್ ಟೆಸ್ಟ್ ಅಲ್ಟ್ರಾಸೌಂಡ್ ಮಾಡಿಸ್ತಾರೆ, FNAC ಬಯಾಪ್ಸಿ ಅಥವಾ MRI ಮಾಡಿಸ್ತಾರೆ. ಒಂದು ಸರಿ if it's proven as malignancy, what we do is ನಾವು ಟ್ಯೂಮರ್ ಬೋರ್ಡ್ ಅಥವಾ ಮಲ್ಟಿಡಿಸಿಪ್ಲಿನರಿ ಟೀಮಲ್ಲಿ ಹೋಗಿ ನಾವು ಡಿಸ್ಕಸ್ ಮಾಡ್ತೇವೆ. ಪ್ರತಿಯೊಂದು ಪೇಷಂಟ್ಗೆ ಸೂಕ್ತವಾದ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಕೆಲವು ಪೇಷಂಟ್ಗೆ ನಾವು ಫಸ್ಟ್ ಸರ್ಜರಿ ಮಾಡಿಬಿಡ್ತೇವೆ. ಸ್ಟಾರ್ಟಿಂಗ್ ಸ್ಟೇಜ್ ಇದ್ದರೆ ನಾವು ಸರ್ಜರಿ ಮಾಡಿಬಿಡ್ತೇವೆ. ಅಡ್ವಾನ್ಸ್ ಸ್ಟೇಜ್ ಇದ್ದರೆ ಫಸ್ಟ್ ನಾವು ಕೀಮೋ ರೇಡಿಯೇಷನ್ ಕೊಟ್ಬಿಟ್ಟು ಆಮೇಲೆ ನಾವು ಸರ್ಜರಿ ಮಾಡ್ತೇವೆ. ಸೊ ಪ್ರತಿಯೊಂದು ಪೇಷಂಟ್ಗೆ ನಾವು ಪರ್ಸನಲೈಸ್ ಮತ್ತು ಕಸ್ಟಮೈಸ್ ಟ್ರೀಟ್ಮೆಂಟ್ ಕೊಡ್ತೇವೆ based on the stage and based on the condition of the patient. ಇವಾಗ ಸರ್ಜರಿ ಬಗ್ಗೆ ನೋಡೋಣ. ಎನಿ ಸಾಲಿಡ್ ಟ್ಯೂಮರ್ ಅಥವಾ ಗೈನಕಾಲಜಿಕಲ್ ಟ್ಯೂಮರ್ಸ್ ಸ್ಟೇಜ್ 1, ಸ್ಟೇಜ್ 2 ಹಾಗೂ ಸ್ಟೇಜ್ 3 ಇರುವಂಥ ಕ್ಯಾನ್ಸರ್ಗೆ ನಾವು ಯೂಶಲಿ ನಾವು ಸರ್ಜರಿ ಮಾಡ್ತೇವೆ. ಸ್ಟೇಜ್ 4 ಇಂದ ಪೇಷಂಟ್ಸ್ಗೆ ನಾವು ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಥವಾ ಕೀಮೋ ರೇಡಿಯೇಷನ್ ಕೊಡ್ತೇವೆ. ಸರ್ಜರಿನಲ್ಲಿ ಹಿಂದಿನ ಕಾಲದಲ್ಲಿ ನಾವು ಓಪನ್ ಸರ್ಜರಿ ಮಾಡ್ತಾ ಇದ್ದೀವಿ. ಓಪನ್ ಸರ್ಜರಿ ಅಂದರೆ ಹೊಟ್ಟೆಯಲ್ಲಿ ನಾವು ಇಷ್ಟೊಂದು ಗಾಯ ಮಾಡ್ತೇವೆ, 30 to 40 ಸೆಂಟಿಮೀಟರ್ಸ್ ಗಾಯ ಮಾಡಿಬಿಟ್ಟು ಸರ್ಜರಿ ಮಾಡ್ತಾ ಇದ್ದೀವಿ. ಇವಾಗ ಇಟ್ ಹಸ್ ಮೂವ್ ಆನ್ ಫ್ರಮ್ ಓಪನ್ ಸರ್ಜರಿ ಟು ಮಿನಿಮಲ್ ಇನ್ವೇಸಿವ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಸೊ ಲ್ಯಾಪ್ರೋಸ್ಕೋಪಿಕ್ ಅಥವಾ ಕೀಬೋರ್ಡ್ ಸರ್ಜರಿ ಹೇಳಿದ ತಕ್ಷಣ ಇಟ್ ಕ್ಯಾನ್ ಬಿ ಲ್ಯಾಪ್ರೋಸ್ಕೋಪಿಕ್ ಆರ್ ರೋಬೋಟಿಕ್ ಸರ್ಜರಿ. ಮೊದಲು ನಾವು ರ್ಯಾಡಿಕಲ್ ಸರ್ಜರಿ ಮಾಡ್ತಾ ಇದ್ವಿ. ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಇಡೀ ಬ್ರೆಸ್ಟ್ ಅನ್ನು ತೆಗಿತಾ ಇದ್ವಿ. ಇವಾಗ ವಿ ಡು ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ. ಕ್ಯಾನ್ಸರ್ ಇದ್ದ ಕಡೆಯಿಂದ ಮಾತ್ರ ನಾವು ತೆಗೆದುಬಿಟ್ಟು ಅಕಾರ್ಡಿಂಗ್ಲಿ ನಾವು ಬ್ರೆಸ್ಟ್ ಅನ್ನು ಉಳಿಸ್ತೇವೆ. ದಟ್ ಇಸ್ ಕಾಲ್ಡ್ ಎಸ್ ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ.